ಅಂತಂದ್ರೆ ಈ ಯಾರೆಲ್ಲ ಇದ್ದಾರೆ ಸಿಂಡಿಕೇಟ್ ನಲ್ಲಿ ಅವರೆಲ್ಲರೂ ಕೂಡ ಲಾಕ್ ಆಗ್ತಾರೆ. ಒಂದು ವೇಳೆ ಲಾಕ್ ಆಗಿಲ್ಲ ಅಂತಂದ್ರೆ ಅಲ್ಲೂ ಕೂಡ ಏನೋ ಒಂದು ಗೋಲ್ಮಾಲ್ ಆಗಿರುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ನೋಡೋಣ, ಕಾದ್ ನೋಡೋಣ. ನಾವು ಕೂಡ ದಿನನಿತ್ಯ ಇದರ ಇನ್ವೆಸ್ಟಿಗೇಷನ್ ಹೇಗೆ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅದನ್ನು ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ, ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್, ಇಡಿ ಅಧಿಕಾರಿಗಳು ದೇಶದಾದ್ಯಂತ ಎಸ್ಡಿಪಿಐ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನದ ಬೆನ್ನಲ್ಲೇ ರೇಡ್ ನಡೆದಿದೆ. ಹಾಗಾದ್ರೆ ದಾಳಿ ಎಲ್ಲಾಗಿದೆ? ದಾಳಿ ಆಗಿರೋದು ಎಲ್ಲೆಲ್ಲಿ? ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ಎಲ್ಲಿ ದಾಳಿ ನಡೆಸಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ದೇಶದ 12 ಕಡೆ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ದಾಳಿ. ಬೆಂಗಳೂರಿನಲ್ಲಿಯೂ ಎಸ್ಡಿಪಿಐ ಆಫೀಸ್ ಮೇಲೆ ರೇಡ್. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಬೆನ್ನಲ್ಲೇ ದಾಳಿ. ಇಡಿ ಅಧಿಕಾರಿಗಳು ಇಂದು ಬೆಂಗಳೂರು ಸೇರಿದಂತೆ ದೇಶದ 12 ಕಡೆ ಎಸ್ಡಿಪಿಐ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳ ದಾಳಿಯಿಂದ ಎಸ್ಡಿಪಿಐನವರು ಶಾಕ್ಗೆ ಒಳಗಾಗಿದ್ದಾರೆ. ಇಂದು ಇಡಿ ಎಲ್ಲೆಲ್ಲಿ ದಾಳಿ ನಡೆಸಿದೆ ಅನ್ನೋದನ್ನ ನೋಡೋದಾದ್ರೆ, ತಿರುವನಂತಪುರಂ ಕೇರಳ, ಮಲಪ್ಪುರಂ ಕೇರಳ, ಬೆಂಗಳೂರು ಕರ್ನಾಟಕ, ನಂದ್ಯಾಲ ಆಂಧ್ರಪ್ರದೇಶ, ಥಾಣೆ ಮಹಾರಾಷ್ಟ್ರ, ಚೆನ್ನೈ ತಮಿಳುನಾಡು, ಪಕೂರ್ ಜಾರ್ಖಂಡ್, ಲಕ್ನೋ ಉತ್ತರ ಪ್ರದೇಶ, ಜೈಪುರ್ ರಾಜಸ್ಥಾನ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ. ಹೀಗೆ ಒಟ್ಟಿಗೆ 12 ಕಡೆ ದಾಳಿಯಾಗಿದೆ. ಇನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಇಡಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗುತ್ತಿದೆ. ಆದರೆ ಇದರ ಬೆನ್ನಲ್ಲೇ ದೇಶದಲ್ಲಿ ಇಡಿ ಅಧಿಕಾರಿಗಳು ಮತ್ತಷ್ಟು ವೇಗವಾಗಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅಂದಾಗೆ ಇದು ದಿಢೀರ್ ನಡೆದ ದಾಳಿಯಲ್ಲ. ಇದಕ್ಕೂ ಮುನ್ನ ಇಡಿ, ಎನ್ಐಎ ಮತ್ತು ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಜೊತೆಗೆ ಇತರ ಏಜೆನ್ಸಿಗಳು ಎಫ್ಐಆರ್ ದಾಖಲಿಸಿತ್ತು. ಬೇರೆ ಬೇರೆ ಎಫ್ಐಆರ್ಗಳ ಆಧಾರದ ಮೇಲೆ ಪಿಎಂಎಲ್ಎ 2002ರ ಅಡಿಯಲ್ಲಿ ಪಿಎಫ್ಐ ಮತ್ತು ಇತರರ ವಿರುದ್ಧ ತನಿಖೆ ಶುರು ಮಾಡಿತ್ತು. ಪಿಎಫ್ಐ ಅಧಿಕಾರಿಗಳು, ಸದಸ್ಯರು ಮತ್ತು ಕಾರ್ಯಕರ್ತರು ಭಯೋತ್ಪಾದಕ ದಾಳಿ ಮಾಡೋಕೆ ಭಾರತ ಮತ್ತು ವಿದೇಶದಿಂದ ದುಡ್ಡು ಕೊಡಿಸೋಕೆ ಪ್ಲಾನ್ ಮಾಡಿದ್ದರು ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಪಿಎಫ್ಐ ಮತ್ತು ಎಸ್ಡಿಪಿಐ ನಡುವೆ ಸಂಘಟನಾತ್ಮಕ ನಂಟಿದೆ ಅಂತ ಇಡಿ ಹೇಳಿದೆ. 2007ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಪಿಎಫ್ಐ ಸಿಮಿ ಸಂಘಟನೆಯ ನಿಷೇಧದ ನಂತರ ಹುಟ್ಟಿಕೊಂಡ ಸಂಸ್ಥೆ. 2009ರಲ್ಲಿ ಎಸ್ಡಿಪಿಐ ಸ್ಥಾಪನೆಯಾಗಿತ್ತು. ಇದು ದೆಹಲಿಯಲ್ಲಿ ಪ್ರಧಾನ ಕಚೇರಿ ಹೊಂದಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಇದು ಪಿಎಫ್ಐನ ರಾಜಕೀಯ ಪಕ್ಷ ಅಂತ ಹೇಳಲಾಗ್ತಿದೆ. ಅಂದಾಗೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿಸಿಕೊಂಡ ಆರೋಪದ ಮೇಲೆ ಪಿಎಫ್ಐ ಅನ್ನ 2022ರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ ನಿಷೇಧಿಸಿತ್ತು. ಇದೀಗ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಹೊರಬೀಳೋ ಸಾಧ್ಯತೆ ಇದೆ. ಒಟ್ನಲ್ಲಿ ಈಗಾಗಲೇ ಪಿಎಫ್ಐ ಬ್ಯಾನ್ ಆಗಿದ್ದು, ಎಸ್ಡಿಪಿಐ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಅನ್ನೋ ಕುತೂಹಲ ಶುರುವಾಗಿದೆ. ಅಂತಂದ್ರೆ ಈ ಯಾರೆಲ್ಲ ಇದ್ದಾರೆ ಸಿಂಡಿಕೇಟ್ ನಲ್ಲಿ ಅವರೆಲ್ಲರೂ ಕೂಡ ಲಾಕ್ ಆಗ್ತಾರೆ. ಒಂದು ವೇಳೆ ಲಾಕ್ ಆಗಿಲ್ಲ ಅಂತಂದ್ರೆ ಅಲ್ಲೂ ಕೂಡ ಏನೋ ಒಂದು ಗೋಲ್ಮಾಲ್ ಆಗಿರುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ನೋಡೋಣ, ಕಾದ್ ನೋಡೋಣ. ನಾವು ಕೂಡ ದಿನನಿತ್ಯ ಇದರ ಇನ್ವೆಸ್ಟಿಗೇಷನ್ ಹೇಗೆ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅದನ್ನು ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ, ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್, ಇಡಿ ಅಧಿಕಾರಿಗಳು ದೇಶದಾದ್ಯಂತ ಎಸ್ಡಿಪಿಐ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನದ ಬೆನ್ನಲ್ಲೇ ರೇಡ್ ನಡೆದಿದೆ. ಹಾಗಾದ್ರೆ ದಾಳಿ ಎಲ್ಲಾಗಿದೆ? ದಾಳಿ ಆಗಿರೋದು ಎಲ್ಲೆಲ್ಲಿ? ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ಎಲ್ಲಿ ದಾಳಿ ನಡೆಸಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ದೇಶದ 12 ಕಡೆ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ದಾಳಿ. ಬೆಂಗಳೂರಿನಲ್ಲಿಯೂ ಎಸ್ಡಿಪಿಐ ಆಫೀಸ್ ಮೇಲೆ ರೇಡ್. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಬೆನ್ನಲ್ಲೇ ದಾಳಿ. ಇಡಿ ಅಧಿಕಾರಿಗಳು ಇಂದು ಬೆಂಗಳೂರು ಸೇರಿದಂತೆ ದೇಶದ 12 ಕಡೆ ಎಸ್ಡಿಪಿಐ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳ ದಾಳಿಯಿಂದ ಎಸ್ಡಿಪಿಐನವರು ಶಾಕ್ಗೆ ಒಳಗಾಗಿದ್ದಾರೆ. ಇಂದು ಇಡಿ ಎಲ್ಲೆಲ್ಲಿ ದಾಳಿ ನಡೆಸಿದೆ ಅನ್ನೋದನ್ನ ನೋಡೋದಾದ್ರೆ, ತಿರುವನಂತಪುರಂ ಕೇರಳ, ಮಲಪ್ಪುರಂ ಕೇರಳ, ಬೆಂಗಳೂರು ಕರ್ನಾಟಕ, ನಂದ್ಯಾಲ ಆಂಧ್ರಪ್ರದೇಶ, ಥಾಣೆ ಮಹಾರಾಷ್ಟ್ರ, ಚೆನ್ನೈ ತಮಿಳುನಾಡು, ಪಕೂರ್ ಜಾರ್ಖಂಡ್, ಲಕ್ನೋ ಉತ್ತರ ಪ್ರದೇಶ, ಜೈಪುರ್ ರಾಜಸ್ಥಾನ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ. ಹೀಗೆ ಒಟ್ಟಿಗೆ 12 ಕಡೆ ದಾಳಿಯಾಗಿದೆ. ಇನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಇಡಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ.
ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗುತ್ತಿದೆ. ಆದರೆ ಇದರ ಬೆನ್ನಲ್ಲೇ ದೇಶದಲ್ಲಿ ಇಡಿ ಅಧಿಕಾರಿಗಳು ಮತ್ತಷ್ಟು ವೇಗವಾಗಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅಂದಾಗೆ ಇದು ದಿಢೀರ್ ನಡೆದ ದಾಳಿಯಲ್ಲ. ಇದಕ್ಕೂ ಮುನ್ನ ಇಡಿ, ಎನ್ಐಎ ಮತ್ತು ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಜೊತೆಗೆ ಇತರ ಏಜೆನ್ಸಿಗಳು ಎಫ್ಐಆರ್ ದಾಖಲಿಸಿತ್ತು. ಬೇರೆ ಬೇರೆ ಎಫ್ಐಆರ್ಗಳ ಆಧಾರದ ಮೇಲೆ ಪಿಎಂಎಲ್ಎ 2002ರ ಅಡಿಯಲ್ಲಿ ಪಿಎಫ್ಐ ಮತ್ತು ಇತರರ ವಿರುದ್ಧ ತನಿಖೆ ಶುರು ಮಾಡಿತ್ತು. ಪಿಎಫ್ಐ ಅಧಿಕಾರಿಗಳು, ಸದಸ್ಯರು ಮತ್ತು ಕಾರ್ಯಕರ್ತರು ಭಯೋತ್ಪಾದಕ ದಾಳಿ ಮಾಡೋಕೆ ಭಾರತ ಮತ್ತು ವಿದೇಶದಿಂದ ದುಡ್ಡು ಕೊಡಿಸೋಕೆ ಪ್ಲಾನ್ ಮಾಡಿದ್ದರು ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಪಿಎಫ್ಐ ಮತ್ತು ಎಸ್ಡಿಪಿಐ ನಡುವೆ ಸಂಘಟನಾತ್ಮಕ ನಂಟಿದೆ ಅಂತ ಇಡಿ ಹೇಳಿದೆ. 2007ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಪಿಎಫ್ಐ ಸಿಮಿ ಸಂಘಟನೆಯ ನಿಷೇಧದ ನಂತರ ಹುಟ್ಟಿಕೊಂಡ ಸಂಸ್ಥೆ. 2009ರಲ್ಲಿ ಎಸ್ಡಿಪಿಐ ಸ್ಥಾಪನೆಯಾಗಿತ್ತು. ಇದು ದೆಹಲಿಯಲ್ಲಿ ಪ್ರಧಾನ ಕಚೇರಿ ಹೊಂದಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದು ಪಿಎಫ್ಐನ ರಾಜಕೀಯ ಪಕ್ಷ ಅಂತ ಹೇಳಲಾಗ್ತಿದೆ. ಅಂದಾಗೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿಸಿಕೊಂಡ ಆರೋಪದ ಮೇಲೆ ಪಿಎಫ್ಐ ಅನ್ನ 2022ರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ ನಿಷೇಧಿಸಿತ್ತು. ಇದೀಗ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಹೊರಬೀಳೋ ಸಾಧ್ಯತೆ ಇದೆ. ಒಟ್ನಲ್ಲಿ ಈಗಾಗಲೇ ಪಿಎಫ್ಐ ಬ್ಯಾನ್ ಆಗಿದ್ದು ಎಸ್ಡಿಪಿಐ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಅನ್ನೋ ಕುತೂಹಲ ಶುರುವಾಗಿದೆ. ಅಂತಂದ್ರೆ ಈ ಯಾರೆಲ್ಲ ಇದ್ದಾರೆ ಸಿಂಡಿಕೇಟ್ ನಲ್ಲಿ ಅವರೆಲ್ಲರೂ ಕೂಡ ಲಾಕ್ ಆಗ್ತಾರೆ. ಒಂದು ವೇಳೆ ಲಾಕ್ ಆಗಿಲ್ಲ ಅಂತಂದ್ರೆ ಅಲ್ಲೂ ಕೂಡ ಏನೋ ಒಂದು ಗೋಲ್ಮಾಲ್ ಆಗಿರುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ನೋಡೋಣ, ಕಾದ್ ನೋಡೋಣ. ನಾವು ಕೂಡ ದಿನನಿತ್ಯ ಇದರ ಇನ್ವೆಸ್ಟಿಗೇಷನ್ ಹೇಗೆ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ, ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್, ಇಡಿ ಅಧಿಕಾರಿಗಳು ದೇಶದಾದ್ಯಂತ ಎಸ್ಡಿಪಿಐ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನದ ಬೆನ್ನಲ್ಲೇ ರೇಡ್ ನಡೆದಿದೆ. ಹಾಗಾದ್ರೆ ದಾಳಿ ಎಲ್ಲಾಗಿದೆ? ದಾಳಿ ಆಗಿರೋದು ಎಲ್ಲೆಲ್ಲಿ? ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ಎಲ್ಲಿ ದಾಳಿ ನಡೆಸಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ದೇಶದ 12 ಕಡೆ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ದಾಳಿ. ಬೆಂಗಳೂರಿನಲ್ಲಿಯೂ ಎಸ್ಡಿಪಿಐ ಆಫೀಸ್ ಮೇಲೆ ರೇಡ್. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಬೆನ್ನಲ್ಲೇ ದಾಳಿ. ಇಡಿ ಅಧಿಕಾರಿಗಳು ಇಂದು ಬೆಂಗಳೂರು ಸೇರಿದಂತೆ ದೇಶದ 12 ಕಡೆ ಎಸ್ಡಿಪಿಐ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳ ದಾಳಿಯಿಂದ ಎಸ್ಡಿಪಿಐನವರು ಶಾಕ್ಗೆ ಒಳಗಾಗಿದ್ದಾರೆ. ಇಂದು ಇಡಿ ಎಲ್ಲೆಲ್ಲಿ ದಾಳಿ ನಡೆಸಿದೆ ಅನ್ನೋದನ್ನ ನೋಡೋದಾದ್ರೆ, ತಿರುವನಂತಪುರಂ ಕೇರಳ, ಮಲಪ್ಪುರಂ ಕೇರಳ, ಬೆಂಗಳೂರು ಕರ್ನಾಟಕ, ನಂದ್ಯಾಲ ಆಂಧ್ರಪ್ರದೇಶ, ಥಾಣೆ ಮಹಾರಾಷ್ಟ್ರ, ಚೆನ್ನೈ ತಮಿಳುನಾಡು, ಪಕೂರ್ ಜಾರ್ಖಂಡ್, ಲಕ್ನೋ ಉತ್ತರ ಪ್ರದೇಶ, ಜೈಪುರ್ ರಾಜಸ್ಥಾನ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ. ಹೀಗೆ ಒಟ್ಟಿಗೆ 12 ಕಡೆ ದಾಳಿಯಾಗಿದೆ. ಇನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಇಡಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗುತ್ತಿದೆ.